ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್ ಸಾಲಿಮಠ್, ಆರೂಢ ಆರೋಗ್ಯಧಾಮದಿಂದ. ಇಲ್ಲಿಯೊಬ್ಬರು ತಮಗೆ ಇದ್ದಂಥ 15 ವರ್ಷದ ನೋವನ್ನು ನಮ್ಮ ಫ್ಯಾಮಿಲಿ ಜಾಗರ್ ಬಳಸಿ ಕೆಲವೇ ದಿನಗಳಲ್ಲಿ ತಮ್ಮ ನೋವನ್ನು ಕಡಿಮೆ ಮಾಡ್ಕೊಂಡಿದ್ದರ ಬಗ್ಗೆ ಹಂಚ್ಕೊಂಡಿದ್ದಾರೆ. ಈ ವಿಡಿಯೋನ ಪೂರ್ತಿ ನೋಡಿ ಮತ್ತು ಅವಶ್ಯಕತೆ ಇದ್ದವರಿಗೆ ಇದನ್ನು ಹಂಚ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಅಥವಾ ಪರಿಚಯದವರಲ್ಲಿ ಯಾವುದೇ ರೀತಿಯ ಮಂಡಿ ನೋವು, ಡಿಸ್ಕ್ ಬಲ್ಜ್, ಬೆನ್ನು ನೋವು, ಭುಜ ನೋವು, ಸಿಯಾಟಿಕಾ ಪೇನ್ ಥರದ ನೋವುಗಳು ಇದ್ದರೆ, ಯಾವುದೇ ಸರ್ಜರಿ ಇರಲಾರ್ದಂಗೆ, ಶಸ್ತ್ರಚಿಕಿತ್ಸೆ ಇರಲಾರ್ದಂಗೆ ಪರಿಹಾರ ಬೇಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಆರೋಗ್ಯವಾಗಿರಿ. ಧನ್ಯವಾದಗಳು. ಒಂದು ಸ್ಲೋ ಇದ್ರೊಳಗೆ 1-2 ನಿಮಿಷ ತಗೊಂಡೆ, 5 ಮಿನಿಟ್ಸ್ ತಗೊಂಡಿದ್ದೆ. ನಾನು ಬರೀ 2 ಡೇಸ್ ತಗೊಂಡಿದ್ದಕ್ಕೆ ನನಗೆ ಇವತ್ತು ಎಷ್ಟು ಕಾಲು ಹರಿದು ನರ ಜಗ್ಗುದು ಅಷ್ಟು ನನಗೆ ಖುಷಿ ಆಗ್ಬಿಡುತ್ತೆ, ರಿಲೀಫ್ ಆಗ್ಬಿಡುತ್ತೆ, ಪೇನ್ ಎಲ್ಲ ಹೋಗ್ಬಿಡುತ್ತೆ. ನನಗೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ತಗೊಂಡಂಗೆ ನಾನು ಅದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಇದನ್ನು ಕೊಡ್ತೆ. ಅಷ್ಟು ನನಗೆ ಖುಷಿ ಆಗಿದೆ. ಯಾಕಂದ್ರೆ ನಾನು 15 ಇಯರ್ಸ್ 20 ಇಯರ್ಸ್ ಇಂದ ನಾನು ನೋವು ತಿಂತಾ ಇದ್ದೆ. ಹೌದಲ್ರಿ? ನಂಗೆ ಮಸಲ್ಸ್ ಎಲ್ಲ ನೋವು ನರ ಜಗ್ತಿತ್ತು. ಆಮೇಲೆ 1 ಅವರ್ 2 ಅವರ್ಸ್ ನಿಂತೆ ಅಂದ್ರೆ ಕುಂತ್ ಬಿಡ್ಬೇಕು ಅನಿಸ್ತಿತ್ತು. ಅಡುಗೆ ಮಾಡುವಾಗ ನಿಂದ್ರಾಕ ಆಗ್ತಿದ್ದಿಲ್ಲ, ಹಂಗೆಲ್ಲ ಆಗ್ತಿತ್ತು. ಒಂದು 10 ನಿಮಿಷ ನಿಂತಿದ್ದೆ, 5 ನಿಮಿಷ ನಿಂತಿದ್ದೆ, ಬಂದು ಮಲಗಿ ಬಿಡ್ತಿದ್ದೆ. ಆ ಥರ ನಂಗೆ ಫೀಲ್ ಇತ್ತು. ಇನ್ನೂ ಸ್ವಲ್ಪ ಇದೆ, ನಾನು ಇನ್ನೂ ಜಾಸ್ತಿ ತಗೊಂಡಿಲ್ಲ. ತಗೊಂಡ್ಮೇಲೆ ಇನ್ನೂ ಅದ್ರದ್ದು ಏನೈತೆ ಅಂತ ನಾನು ಬಂದೆ ನೆಕ್ಸ್ಟ್ ಮೀಟಿಂಗ್ನಾಗ ನಾನು ಹೇಳ್ತೀನಿ. ಯೂಸ್ ಮಾಡ್ತಾ ಇರೋದು ಎಷ್ಟು ದಿನ ಆಯ್ತು ಮೇಡಮ್? ಬರೀ 2 ಡೇಸ್ನಾಗ ನಂಗೆ ರಿಲೀಫ್ ಸಿಕ್ಕೈತಿ. ನಾನು ಇನ್ನು ಹಂಗೆ ಕಂಟಿನ್ಯೂ ಒಂದು 15 ಮಿನಿಟ್ಸ್ ತಗೊಂಡ್ರೆ ನನಗೆ ಎಷ್ಟು ರಿಲೀಫ್ ಆಗ್ಬೋದು ಅಂತೇಳಿ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ. ಅಲ್ಲಿ 2 ದಿನ ಯೂಸ್ ಮಾಡಿದ್ದು ನನಗೆ ಅಷ್ಟು ಖುಷಿ ಆಗಿದೆ. ಎಷ್ಟು ವರ್ಷದಿಂದ ಇದೆ ರೀ ಪೇನ್? 15 ವರ್ಷದಿಂದ ನಾನು ಆ ಪೇನ್ ತಿಂತಾ ಇದ್ದೆ ಅಲ್ವಾ. ನಾನು ಟ್ಯಾಬ್ಲೆಟ್ಸ್ ತಗೊಂಡ್ರು ಹೋಗಿಲ್ಲ, ಆಯುರ್ವೇದಿಕ್ ತಗೊಂಡ್ರು ಹೋಗಿಲ್ಲ, ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರು ಹೋಗಿಲ್ಲ. ಇಲ್ಲಿ ಬಂದು ಇವ್ರಿಗೆ ಬೆಟ್ ಆಗೋ ಮಟನು ನಾನು ಮೆಡಿಸನ್ ಒಳಗೆ ಇದ್ದೆ. ಅಂದ್ರೆ ಆಯುರ್ವೇದಿಕ್ ಒಳಗಿದ್ದೆ. ಇಂಗ್ಲಿಷ್ ಮೆಡಿಸನ್ ಕಡಿಮೆ ನಾನು ತಿಂತಾ ಇರೋದು, ಆಯುರ್ವೇದಿಕ ಜಾಸ್ತಿ ಲೈಕ್ ಮಾಡ್ತಿದ್ದೆ. ಹಿಂಗಾಗಿ ಇದು ಒಂದ್ಸಲ ಯಾಕೆ ನೋಡಬಾರ್ದು ನಾನು ಮಾಡಿ ಅಂತ ಹೇಳಿ ನಾನು ದುಡ್ಡಿನ ಯೋಚನೆ ಮಾಡ್ಲಾರ್ದ ನಾವು ಆಫರ್ ಇದು ಟೈಮ್ದಾಗ ಅವು 3 ಇವನು ನಾವು ತಗೊಂಡು ಇನ್ನು ಮುಂದೆ ಅದನ್ನು ಸಕ್ಸಸ್ ಮಾಡ್ಬೇಕಂತ ಹೇಳಿ ಗುರಿ ಇಟ್ಟಿದೆ. ಖಂಡಿತ ಇವಾಗ ಏನಂದ 2 ಲಕ್ಷ 3 ಲಕ್ಷ ಕೊಡ್ತೀವಿ, ಗ್ಯಾರಂಟಿ ಕೊಡಿ. ಗ್ಯಾರಂಟಿ ಕೊಡಲಿಲ್ಲ ಅವರು ಗ್ಯಾರಂಟಿ ಕೊಡೋದು, ಅವ್ರು ಗ್ಯಾರಂಟಿ ಕೊಡೋದಿಲ್ಲ ಅನ್ನೋದಕ್ಕೆ ನಾನು ಹೇಳಿಲ್ಲ. ಅಲ್ಲೇ ಓಕೆ, ನಾವು ಮಾಡಿಸ್ಕೊಳ್ಳಿ. ಆಯ್ತು ರೀ. ಈ ಜಾಗಿಂಗ್ ಮಷಿನ್ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರಿ? ನಮಗೆ ರವಿ ಅಣ್ಣಾರು ಹೇಳಿದ್ದೆ. ರವಿ ಹೇಳಿದ ನಾವು ಅಲಕ್ಷ ಮಾಡಿ ನಮ್ಮ ಮಗಳಿಗೆ ಕೊಡಿಸಿದ್ವಿ. ಓಕೆ ರೀ, ಕೊಡಿಸಿದ್ವಿ. ಆ ಟೈಮ್ನಾಗ ನನ್ನ ಕಡೆ ಮಿಷನ್ ಇದ್ದಿಲ್ಲ. ಇವಾಗ ದಾವಣ ಹೋಗಿ ಆಯ್ತು ರೀ. ಮತ್ತೆ ಹೆಂಗಿದೆ ಮಷಿನ್ ಯೂಸ್ ಮಾಡಿ ಎಷ್ಟು ದಿನಕ್ಕೆ ನಿಮ್ಗೆ ಅದು ವ್ಯತ್ಯಾಸ ಗೊತ್ತಾಯ್ತು ರೀ? 1 ವಾರದಾಗ ಅಂದ್ರೆ ಎಲ್ಲ ಕಾಲ ಕೈನು ಎಲ್ಲ ಮೈಕೈನು ಎಲ್ಲ ಆಯ್ತು ರೀ. ಎಲ್ಲ ಕೈ ಕಾಲು. ಎಷ್ಟು ವರ್ಷ ಆಯ್ತು ರೀ ಈಗ ನೀವು? ಅದು ನಾ ಈಗ 6 ವರ್ಷ. ಇಲ್ಲಿ ಯಾವ ದವಾಖಾನೆ ಹೋಗಿಲ್ಲ? ಏನೂ ಇಲ್ಲ, ಎಲ್ಲೂ ಇಲ್ಲ. BP ಇತ್ತು, BP BP ಕಡಿಮೆ ಆಯ್ತು. ಮತ್ತೆ ರೀ ಮತ್ತೆ ಶುಗರ್ ಏನಿಲ್ಲ, ಏನಿಲ್ಲ. ಈಗ ಕಾಲು ಪ್ರಾಬ್ಲಮ್ ಇತ್ತು. ಎಲ್ಲ ಆರಾಮಾಗಿತ್ತು? ಎಲ್ಲ ಆರಾಮಾಗಿತ್ತೆ. ನಂದು ಹಾರ್ಟಿಂದ ಒಂದು ಪ್ರಾಬ್ಲಮ್ ಇತ್ತು.